ಸಾಹಿತಿ ಚಿಂತಕ ಎಂಎಂ ಕಲಬುರ್ಗಿ ಹತ್ಯೆ ಮಾಡಿರುವ ದುಷ್ಕರ್ಮಿಗಳ ಬಂಧನಕ್ಕೆ ಆಗ್ರಹಿಸಿ ಕಲಬುರಗಿಯಲ್ಲಿ ಇವತ್ತು ಬೃಹತ್ ಪ್ರತಿಭಟನೆ ನಡೆಯಿತು. ಜಿಲ್ಲೆಯ ಸಾಹಿತಿಗಳು, ಪ್ರಗತಿಪರ ವಿಚಾರವಂತರು, ವಿದ್ಯಾರ್ಥಿಗಳು ನಗರದ ಜಗತ್ ಸರ್ಕಲ್ನಿಂದ ಡಿಸಿ ಕಚೇರಿವರೆಗೆ ಬೃಹತ್ ಪ್ರತಿಭಟನೆ ನಡೆಸಿದರು. ಕಲಬುರ್ಗಿಯವರ ಹತ್ಯೆಯ ಮೂಲಕ ಅಭಿವ್ಯಕ್ತಿ ಸ್ವಾತಂತ್ರ್ಯ ಹತ್ತಿಕ್ಕುವ ಕೆಲಸ ದುಷ್ಕರ್ಮಿಗಳು ಮಾಡಿದ್ದಾರೆ. ಮಹಾತ್ಮ ಗಾಂಧಿಯವರಂತಹವರನ್ನು ಕೊಲೆಗೈದವರೇ ಕಲಬುರ್ಗಿಯವರನ್ನು ಕೊಲೆ ಮಾಡಿದ್ದಾರೆ. ಈ ಹಂತಕರು ಯಾರು, ಅವರು ಹೊಂದಿರುವ ವ್ಯಕ್ತಿಗಳು ಯಾರು ಅನ್ನೋದು ಬಯಲಿಗೆ ಎಳಿಬೇಕು ಅಂತ ಪ್ರತಿಭಟನಾಕಾರರು ಆಗ್ರಹಿಸಿದರು. ಮಾಜಿ ಸಚಿವ ಎಸ್ಕೆ ಕಾಂತ ಹಾಗೂ ಕೆ ನೀಲಾ ಸೇರಿದಂತೆ ಸಾವಿರಾರು ಜನರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಈ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶರಣಯ್ಯ ಹಿರೇಮಠ. ಶರಣಯ್ಯ, ಒಂದು ದೊಡ್ಡ ಪ್ರಮಾಣದ ಪ್ರತಿಭಟನೆಯ ಮೂಲಕ ಕಲಬುರ್ಗಿಯವರ ಹತ್ಯೆ ಮಾಡಿದಂತಹ ಹಂತಕರ ಬಂಧನಕ್ಕಾಗಿ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಸೊ ಯಾವ ರೀತಿ ಒತ್ತಡವನ್ನು ತರುವಂತಹ ಪ್ರಯತ್ನ ಈ ಪ್ರತಿಭಟನಾಕಾರರು ಮಾಡ್ತಿದ್ದಾರೆ? ಹೌದು ಭಾವನಾ, ಹಿರಿಯ ಸಾಹಿತಿ ಮತ್ತು ಚಿಂತಕ ಎಂಎಂ ಕಲಬುರ್ಗಿ ಅವರ ಭೀಕರವಾದಂತಹ ಒಂದು ಹತ್ಯಾಕಾಂಡವನ್ನ ಖಂಡಿಸಿ ಕಲಬುರ್ಗಿನಲ್ಲಿ ಇಂದು ಬೃಹತ್ ಪ್ರತಿಭಟನೆ ನಡೆಯಿತು. ಕಲಬುರ್ಗಿಯ ಜಗತ್ ಸರ್ಕಲ್ನಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಈ ಒಂದು ಪ್ರತಿಭಟನೆ ನಡೆಯಿತು. ಈ ಪ್ರತಿಭಟನೆಯಲ್ಲಿ ಕಲಬುರಗಿ ಜಿಲ್ಲೆಯ ಹಿರಿಯ ಸಾಹಿತಿಗಳು, ಚಿಂತಕರು, ಪ್ರಗತಿಪರ ವಿಚಾರವುಳ್ಳಂತವರು ಜೊತೆಗೆ ಹಲವಾರು ಕಾಲೇಜು ವಿದ್ಯಾರ್ಥಿಗಳು ಕೂಡ ಪಾಲ್ಗೊಂಡಿದ್ರು. ಒಟ್ಟಾರೆ ಸಾವಿರಾರು ಜನರ ಒಂದು ಬೃಹತ್ ಪ್ರತಿಭಟನೆ ಇದು. ಈ ಪ್ರತಿಭಟನೆಯ ಮೂಲಕ ರಾಜ್ಯ ಸರ್ಕಾರಕ್ಕೆ ಇವರು ಒತ್ತಾಯ ತರುವಂತ ದಿಸೆ, ಒತ್ತಡ ತರುವಂತ ದಿಸೆ, ಕಲಬುರ್ಗಿಯವರ ಹತ್ಯಾಕಾಂಡಕ್ಕೆ ಕಾರಣರಾದಂತವ್ರು ಯಾರು ಅನ್ನುವಂಥದ್ದನ್ನ ಬಹುಬೇಗನೆ ತನಿಖೆಯ ಮೂಲಕ ಬಯಲಿಗೆಳಬೇಕು ಅನ್ನುವಂತಹ ಆಗ್ರಹ ಇವರು ಮಾಡಿದ್ರು. ಜೊತೆಗೆ ಇವರ ಹತ್ಯಾಕಾಂಡ ನಡೆದಂತವ್ರು ಅಷ್ಟೇ ಅಲ್ಲ, ಇದರ ಹಿಂದುಗಡೆ, ಈ ಸಂಚಿನ ಹಿಂದುಗಡೆ ಇರುವಂತಹ ಬಹುದೊಡ್ಡ ಏನು ಯಾರಿದ್ದಾರೆ ಇದರ ಹಿಂದುಗಡೆ, ಅದು ಅವರನ್ನೆಲ್ಲ ಬಯಲಿಗೆ ತರಬೇಕು ಅನ್ನುವಂತಹ ಒತ್ತಾಯವನ್ನ ಮಾಡಿದ್ರು. ಈ ಹಿಂದೆ ಮಹಾತ್ಮ ಗಾಂಧೀಜಿ ಅವರಂತವರನ್ನ ಹತ್ಯೆ ಮಾಡಿದಂತಹ ಹಂತ ಮಾಡಿದಂತವರೇ ಈ ಒಂದು ದುಷ್ಕೃತ್ಯದಲ್ಲಿ ಪಾಲ್ಗೊಂಡಿದ್ದಾರೆ ಅನ್ನುವಂತಹ ಆರೋಪ ಕೂಡ ಪ್ರತಿಭಟನಾ ನಿರತರು ಮಾಡಿದ್ರು. ಭಾವನಾ, ಧನ್ಯವಾದ ಶರಣಯ್ಯ ನಿಮ್ಮೆಲ್ಲ ಮಾಹಿತಿಗೆ.